ಹಣ ಅಂದ್ರೆ ಹೆಣಾನೂ ಬಾಯಿ ಬಿಡುತ್ತೆ ಅಂತ ಕೇಳಿದೀವಿ. ಆದ್ರೆ ಈ ಸ್ಟೋರಿಯಲ್ಲಿ ಅಧಿಕಾರಿಗಳು ಹಣ ಆಸ್ತಿಗಾಗಿ ಸತ್ತವರನ್ನೇ ಬದುಕಿಸಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಮೈಸೂರಲ್ಲಿ ಸತ್ತು ಹೋಗಿದ್ದಂತಹ ಮಹಿಳೆಯೊಬ್ಬರು ಬದುಕಿದ್ದಾರೆ. ಅದ್ ಹೇಗೆ ಅಂದ್ರ ಬನ್ನಿ ದಾಖಲೆ ಸಮೇತ ತೋರಿಸ್ತೀವಿ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಇವ್ರ ಹೆಸರು ಸರೋಜಮ್ಮ. 2021ರಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದ್ರು. ಆದ್ರೀಗ ಇವ್ರನ್ನ ಸಬ್ ರಿಜಿಸ್ಟರ್ ಗ್ರಾಮ ಲೆಕ್ಕಿಗ ಬದುಕಿಸಿದ್ದಾರೆ. ಅಚ್ಚರಿ ಆಗ್ತಿದ್ಯಾ? ಆದ್ರೂ ಇದು ನಿಜ. ಆದ್ರೆ ಒಂದು ಟ್ವಿಸ್ಟ್, ಅವರು ಬದುಕಿರೋದು ದಾಖಲೆಯಲ್ಲಿ ಮಾತ್ರ. ಆಸ್ತಿ ಕಬಳಿಸಲು ಸತ್ತ ಮಹಿಳೆಯನ್ನ ಬದುಕಿಸಿದ ವಂಚಕರು, ಸುಳ್ಳು ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಸಿದ ಅಧಿಕಾರಿಗಳು. ಇವರು ಸಬ್ ರಿಜಿಸ್ಟ್ರಾರ್ ನಂದಿನಿ, ಇನ್ನು ಇವರು ಗ್ರಾಮ ಲೆಕ್ಕಿಗ ತ್ರಿಶೂಲ್. ಇವರೇ ನೋಡಿ ಮೃತ ಸರೋಜಮ್ಮನ ಬದುಕಿಸಿರೋ ಪುಣ್ಯಾತ್ಮರು. ಅಲ್ಲಲ್ಲ, ವಂಚಕರು. ಎಸ್, ಖಾಸಗಿ ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಸುಳ್ಳು ದಾಖಲೆ ಸೃಷ್ಟಿಸಿ ಮೃತ ಮಹಿಳೆ ಪುತ್ರನ ಹೆಸರಲ್ಲಿ ಜಮೀನನ್ನ ಕಬಳಿಸಿದ್ದಾರೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಸರಗೂರಿನಲ್ಲಿ ಈ ವಂಚನೆ ನಡೆದಿದ್ದು, ಮೃತ ಸರೋಜಮ್ಮ ಪುತ್ರಿ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ. ನಾವು ತುಂಬಾ ಬಡವರು ಸರ್, ನಮಗೆ ಏನಂದ್ರೆ ಏನೂ ಇಲ್ಲ. ನಮ್ಮ ತಾಯಿ 2021ರಲ್ಲಿ ತೀರೋಗಿರೋದು ಸರ್. ನಮ್ಮ ತಂದೆ ಸತಿ 30 ವರ್ಷ ಆಯಿತು. ಈಗ ನಮ್ಮ ತಾಯಿ ಇಲ್ಲ, ನಮ್ಮ ತಂದೆ ಇಲ್ಲ. ಈಗ ಬೇರೆಯವರು ನಮ್ಮ ತಾಯಿ ತಂದೆ ಅಂತ ಹೇಳ್ಕೊಂಡು ಬೇರೆಯವ್ರಿಗೆ ಹೆಸರಿಗೆ ಖಾತೆ ಆಗೋದಲ್ಲ. ಅದು ಹೆಂಗೆ ಮಾಡಿದ್ರು ಇವರು ಮೇಲಧಿಕಾರಿಗಳು? ತಂದೆ ತಾಯಿ ಬದುಕಿದ್ದಾರೆ ಅಂತ ಅಂದ್ಬಿಟ್ಟು ಆಸ್ತಿನ ಅವ್ರ ಹೆಸರಿಗೆ ಖಾತೆ ಮಾಡಿಸ್ಕೊಟ್ಟವ್ರೆ ಸರ್. GB ಸರಗೂರು ಸರ್. ಅವರು ಇದು ಮಂಡ್ಯದವರು ಸರ್, ಮಂಡ್ಯ ಜಿಲ್ಲೆದವರು ಸರ್. ಅವ್ರು ಯಾರು ಅಂತಾನೆ ನಮ್ಗೆ ಅವ್ರ ಮುಖಗಳೇ ಗೊತ್ತಿಲ್ಲ ಸರ್. ಅದು ಹೆಂಗೆ ಈ VS ಗೊತ್ತಿದ್ದು ಈ ಥರ ಮಾಡಿದ್ರು ಸರ್. ನಮಗೆ ಅನ್ಯಾಯ ಆಗೈತೆ ಸರ್, ನಮ್ಗೆ ನ್ಯಾಯ ಬೇಕು. HD ಕೋಟೆ ತಾಲೂಕಿನ ಗೊಲ್ಲನಬೀಡನ ನಿವಾಸಿಯಾಗಿದ್ದ ಸರೋಜಮ್ಮ ಸರಗೂರು ಗ್ರಾಮದಲ್ಲಿ 3 ಎಕರೆ ಜಮೀನು ಹೊಂದಿದ್ರು. ಆದ್ರೆ 2021ರಲ್ಲಿ ಸರೋಜಮ್ಮ ಕೊರೋನಾದಿಂದ ಮೃತಪಟ್ಟಿದ್ದರು. ಆದ್ರೆ 2024ರಲ್ಲಿ ದಾಖಲೆಯಲ್ಲಿ ಬದುಕಿದ್ದಾರೆ. ಕೋವಿಡ್ ನಿಂದ ಮೃತಪಟ್ಟಿದ್ರಿಂದ ಕುಟುಂಬಕ್ಕೆ ಪರಿಹಾರವನ್ನು ಕೊಡಲಾಗಿತ್ತು. ಆದ್ರೀಗ ಪರಿಹಾರ ನೀಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದಲೇ ಭೂ ಕಬಳಿಕೆಯಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅದೇ ಪತಿ ಮತ್ತು ಪತ್ನಿಯ ಹೆಸರಿನ ಅನಾಮಧೇಯ ವ್ಯಕ್ತಿಗಳನ್ನ ಸೃಷ್ಟಿಸಲಾಗಿದೆ. ಅಷ್ಟೇ ಅಲ್ಲ, ಮೃತ ವ್ಯಕ್ತಿ ಸಣ್ಣ ಹೈದೇಗೌಡ ದಾಖಲೆಯಲ್ಲಿ ಸಾಕ್ಷಿಗೆ ಸಹಿ ಹಾಕಿದ್ದಾರೆ. ಅಸಲಿಗೆ ಸರೋಜಮ್ಮ ಪತಿ ನಿಧನರಾಗಿ 30 ವರ್ಷ ಕಳೆದಿದೆ. ಬರೀ ದಾಖಲೆಯಷ್ಟೇ ಸೃಷ್ಟಿಯಾಗಿಲ್ಲ, ಜಮೀನು ಬೇರೆಯವರಿಗೆ ಹಸ್ತಾಂತರ ಮಾಡಲಾಗಿದೆ. ಸರೋಜಮ್ಮ ಹೆಸರಿನಿಂದ ಆಕೆ ಪುತ್ರನ ಹೆಸರಿಗೆ ಜಮೀನು ಹಸ್ತಾಂತರವಾಗಿದೆ. ಸರೋಜಮ್ಮ ಮತ್ತು ಪುತ್ರ HS ವಿಜಯಕುಮಾರ್ ಇಬ್ಬರು ಸೇರಿ ಮತ್ತೊಬ್ಬ ಪುತ್ರ HS ಚಂದ್ರುವಿಗೆ ಜಮೀನು ಹಸ್ತಾಂತರ ಮಾಡಿದ್ದಾರೆ. ಅಸಲಿಗೆ ಮೃತ ಸರೋಜಮ್ಮಗೆ ಇಬ್ಬರು ಗಂಡು ಮಕ್ಕಳೇ ಇರಲಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದಾಖಲೆ ನೀಡಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ಗ್ರಾಮ ಪಂಚಾಯಿತಿ ಲೆಕ್ಕಿಗ ತ್ರಿಶೂಲ್ ಉಡಾಫೆ ಉತ್ತರ ನೀಡುತ್ತಿದ್ದಾನಂತೆ. ಅಷ್ಟೇ ಅಲ್ಲ, ಸಬ್ ರಿಜಿಸ್ಟರ್ ಎಡವಟ್ಟಿಗೆ ಪೊಲೀಸರು ಸಾಥ್ ನೀಡುತ್ತಿದ್ದು ಎಲ್ಲ ನಕಲಿ ವ್ಯಕ್ತಿಗಳ ವಿರುದ್ಧ ದೂರು ಸ್ವೀಕರಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಕೇಸ್ ಹಾಕೊಂಡೆ ಜಮೀನು ಕೇಸ್ ಹಾಕೊಂಡ್ಮೇಲೆ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದ ನಮ್ಮಣ್ಣ. ಅದನ್ನ ನಾನು ಗುತ್ತಿಗೆ ಕೊಟ್ಟಿದ್ದಾರಲ್ಲ ಅಂತ ತಡೆಯಕ್ಕೆ ಹೋದೋದಕ್ಕೆ ಅವರು ಏನು ಮಾಡ್ಕೊತೀಯ ಮಾಡ್ಕೋಗು, ನಾನು 5 ಲಕ್ಷ ದುಡ್ಡು ಕೊಟ್ಟಿನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಗ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅಲ್ಲಿ RTC ತಗೋಮ್ಮ ನಿಮ್ಮ ಅಮ್ಮನ ಹೆಸರಲ್ಲಿ ಇರೋದ ಅಂದರು. ನಾನು RTC ತರಕ್ಕೆ ಹೋದಾಗ ನೋಡಿದ್ರೆ ವಿಜಯಕುಮಾರ್ ಅನ್ನೋರ ಹೆಸರಲ್ಲಿ RTC ಓಡ್ತಾಯಿತ್ತು ಸರ್. ಹೆಂಗೆ ಮಾಡಿದ್ರಿ ಸರ್? ಕೋವಿಡ್ ದುಡ್ಡೆಲ್ಲ ನೀವೇ ಕೊಡಿಸಿರೋದು ನಮಗೆ. ನಾವು ಸರೋಜಮ್ಮನ ಮಕ್ಕಳು ಅಂತ ನಿಮಗೆ ಗೊತ್ತು. ಅದಂದರೆ ಗೊಲ್ಲಂಬೀಡು ಸರಗೂರು ಎಲ್ಲ ಇಡೀ ಊರೇ ನಿಮಗೆ ಗೊತ್ತು. ನೀವು ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ಸರೋಜಮ್ಮನ ಮಕ್ಕಳು ಅಂತ ಗೊತ್ತಿದ್ದು ನೀವು ಅದು ಹೆಂಗೆ ಬೇರೆಯವ್ರಿಗೆ ನೀವು ಖಾತೆ ಮಾಡಿದ್ರಿ ಅಂತ ನಾನು VS ಅವ್ರಿಗೆ ಕೇಳಕ್ಕೆ ಹೋದೋದಕ್ಕೆ ನಾವು ಮಾಡಿಬಿಟ್ಟಿದ್ದೀವಿ, ಏನು ಮಾಡ್ಕೊತೀಯ ಮಾಡ್ಕೋಗಮ್ಮ, ನಾವು ಇದು ನಿಲ್ಲಿಸಲ್ಲ. ಒಟ್ನಲ್ಲಿ ಹಣ ಆಸ್ತಿಗಾಗಿ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಸತ್ತವರನ್ನ ಬದುಕಿಸ್ತಾರೆ, ಬದುಕಿದ್ದವರನ್ನ ಸಾಯಿಸ್ತಾರೆ. ಅದೇನೇ ಇರ್ಲಿ, ಈ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕು. ಜಮೀನು ನಿಜವಾದ ಮಾಲೀಕರ ಪಾಲಾಗುವಂತಾಗಬೇಕು. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.